ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ತುಂಬಾ ಸಿಂಪಲ್ಲಾಗಿ ಮದುವೆ ಮನೆ ಶೈಲಿಯಲ್ಲಿ ಹೇಗೆ ಅವರೆಕಾಳು ಉಪ್ಪಿಟ್ಟು ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲನೇದಾಗಿ ನಾನು ಒಂದು ಬಾಂಡಿಗೆ ರವೆನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊತಿದ್ದೀನಿ. 1 ಲೋಟ ರವೆ ಹಾಕ್ಕೊಂಡಿದ್ದೀನಿ. 1 ಲೋಟ ರವೆನ ಹಾಕ್ಕೊಂಡು ಚೆನ್ನಾಗಿ ಹುರಿದು ಆದಮೇಲೆ ಈಗ ನಾವು ರವೆನ ಸೈಡಿಗೆ ತೆಗೆದಿಟ್ಕೊಂಡು ಈಗ ಅದೇ ಬಾಂಡ್ಲಿಗೆ ನಾನು ಸ್ವಲ್ಪ 1-2 ಚಮಚದಷ್ಟು ಎಣ್ಣೆ, ಒಂದು ಸ್ವಲ್ಪ ಗೋಡಂಬಿ, ಆಮೇಲೆ 1-2 ಚಮಚದಷ್ಟು ಕಡಲೆಬೇಳೆ, ಒಂದೇ ಒಂದು ಚಮಚದಷ್ಟು ಉದ್ದಿನಬೇಳೆ ಹಾಕ್ಕೊಂಡು ಆಮೇಲೆ ನಂತರದಲ್ಲಿ ಸಾಸಿವೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡೋಣ. ಈಗ ಇದನ್ನು ಫ್ರೈ ಮಾಡಿದ್ದೇನೆಲ್ಲ ಸೈಡಿಗೆ ತೆಕ್ಕೊಂಡು ಅದೇ ರವೆ ಹುರಿದಿದ್ವಲ್ಲ ಅದಕ್ಕೆ ಹಾಕೋಣ. ಯಾಕೆ ಈ ರೀತಿ ಮಾಡ್ತಿದ್ದೀನಿ ಅಂದರೆ ಒಗ್ಗರಣೆಯಲ್ಲೇ ಆ ರೀತಿ ಮಾಡಿದ್ರೆ ಅದು ನಮಗೆ ಕ್ರಿಸ್ಪಿನೆಸ್ ಸಿಗಲ್ಲ. ಸೊ ಅದಕ್ಕೆ ಸಪ್ರೇಟಾಗಿ ಹುರಿದು ಸೈಡ್ಗೆ ರವೆಗೆ ಹಾಕಿ ಇಟ್ಕೊಂಡಿದ್ದೀನಿ. ಈಗ ಮತ್ತೆ ಎಣ್ಣೆ ಹಾಕಿ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ ಒಂದು ಟೊಮೆಟೊ ಹೆಚ್ಚಿಟ್ಕೊಂಡಿರೋದು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಈಗ ಇದಕ್ಕೆ ಖಾರಕ್ಕೆ ಎಷ್ಟು ಬೇಕೋ ನಾನಿಲ್ಲಿ 5 ಮೆಣಸಿನ್ಕಾಯಿನ ಹೆಚ್ಚಿ ಹಾಕ್ಕೊತಿದ್ದೀನಿ. ಈಗ ಒಂದು ಸ್ವಲ್ಪ ಹಚ್ಚಿಟ್ಕೊಂಡಿರೋದು ಅಥವಾ ಜಜ್ಜಿಟ್ಕೊಂಡಿರ್ತಕ್ಕಂಥ ಶುಂಠಿ ಹಾಕ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಫ್ರೈ ಆದಮೇಲೆ ಇನ್ನೇನು ಒಂದು ಅರ್ಧ ಭಾಗ ಆಗಿದೆ ಫ್ರೈ ಅಂದಾದಮೇಲೆ ಅವರೆಕಾಳು, ನಾನು ಇದ್ಕಿರೋ ಅವರೆಕಾಳನ್ನೇ ಹಾಕ್ಕೊಂಡಿದ್ದೀನಿ. ಬೇಗ ಬೇಯಲಿ ಅಂದ್ಬಿಟ್ಟು ಒಂದು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಈಗ ಲಿಡ್ಡನ್ನ ಕ್ಲೋಸ್ ಮಾಡಿ ಒಂದು 5 ಮಿನಿಟ್ಸ್ ಬಿಟ್ಟರೆ ಬೆಂದಿರುತ್ತೆ. ಸೊ ಈಗ ಬೆಂದಿದೆ. ಈಗ ನಾನು 1 ಲೋಟ ರವೆಗೆ 2.5 ಲೋಟ ನೀರು ಹಾಕ್ಕೊತಿದ್ದೀನಿ. ಮೀಡಿಯಮ್ಮಾಗಿ ಬರುತ್ತೆ. ನಿಮಗೆ ತುಂಬ ತೆಳುವಾಗಿ ಬೇಕು ಅಂದರೆ ನೀವು ಹಾಕ್ಕೋಬೋದು ಇನ್ನೂ ಸ್ವಲ್ಪ ನೀರು. ನಾನು ಆಮೇಲೆ ಒಂದು ನಿಂಬೆ ರಸನ ಇಟ್ಕೊಂಡಿದ್ದೀನಿ, ತೋರಿಸಿಲ್ಲ. ಈಗ ನೀರು ಕುದ್ದಾದಮೇಲೆ ರವೆ ಬಿಟ್ಕೊಂಡು ತಿರುಗಿಸ್ಕೊತಾ ಇರಬೇಕು, ಇಲ್ಲಾಂದರೆ ಗಂಟು ಕಟ್ಟಿಬಿಡುತ್ತೆ. ಚೆನ್ನಾಗಿ ತಿರುಗಿಸ್ಕೊತಾ ಇರೋದು. ಈಗ ತಿರುಗಿಸಿದಾದ್ಮೇಲೆ ಇನ್ನೊಂದು ರೌಂಡು ತಿರುಗಿಸಿ ಈಗ ಇದನ್ನು ಕುದಿಯೋದಕ್ಕೆ ಮುಚ್ಚಿ ಇಟ್ಬಿಡಬೇಕು. ಮುಚ್ಚಿ ಒಂದು 2 ಮಿನಿಟ್ಸ್ ತೆಗೆದ್ರೆ ಉಪ್ಪಿಟ್ಟು ರೆಡಿ. ಇದ್ರ ಮೇಲೆ ಸ್ಪ್ರಿಂಕಲ್ ಮಾಡಿಕೊಂಡ್ರೆ ಕೊತ್ತಂಬರಿ, ತಿನ್ನೋದಕ್ಕೆ ರುಚಿಯಾಗಿರೋ ಮದುವೆ ಮನೆ ಶೈಲಿಯಲ್ಲಿ ಉಪ್ಪಿಟ್ಟು ರೆಡಿ ಆಗುತ್ತೆ. ಬೇಕು ಅಂದರೆ ತುಪ್ಪನ ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ 1 ಚಮಚ ತುಪ್ಪ ಆ್ಯಡ್ ಮಾಡಿದ್ದೀನಿ. ಫ್ಲೇವರ್ ಚೆನ್ನಾಗಿ ಬರುತ್ತೆ. ತುಂಬಾ ಸಖತ್ತಾಗಿರ್ತಕ್ಕಂಥ ಮದುವೆ ಮನೆ ಶೈಲಿ ಉಪ್ಪಿಟ್ಟು ರೆಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.